ಬಸವೇಶ್ವರರ ಪ್ರತಿಮೆಯನ್ನ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರ ಮುಖಾಂತರ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ದೊಡ್ಡ ಹೆಗ್ಗಳಿಕೆ ನಮ್ಮ ಡಾಕ್ಟರ್ ನೀರಜ್ ಪಾಟೀಲ್ ಅವರು. ಅವರೊಂದು ಜೋರು ಚಪ್ಪಾಳೆ ಮಾಡಿ ಆ ನೀರಜ್ ಪಾಟೀಲ್ ಅವರು ಇಲ್ಲಿ ಬಂದು ಸಭೆ ಉದ್ಘಾಟನೆ ಮಾಡಬೇಕಾಗಿದೆ. ಈಗ ಈ ಜಗಜ್ಯೋತಿ ಬಸವೇಶ್ವರನ ಪುತ್ಥಳಿ ಹಲವಾರು ಮಾಡಿ 10 ವರ್ಷಗಳಾಗಿದೆ. ದೇಶದ ಪ್ರಧಾನಿ ಒಳಗೊಂಡು ಬಹುಶಃ ಕರ್ನಾಟಕದಿಂದ 25 ಮಠಾಧಿಪತಿಗಳು ಒಳಗೊಂಡು ಮುಂದಿನ ನವೆಂಬರ್ ತಿಂಗಳಲ್ಲಿ ಅದು ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ವೀರಶೈವ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತ ಜಗಜ್ಯೋತಿ ಬಸವೇಶ್ವರರ ತತ್ವ ಆದರ್ಶಗಳನ್ನ ಲಂಡನ್ ಮತ್ತು ಬ್ರಿಟಿಷ್ ನಗರದಿಂದ ಹರಡಿಸಬೇಕು ಹರಡಬೇಕು ಅಂತಕ್ಕಂಥ ಒಂದು ದೊಡ್ಡ ಕನಸನ್ನು ಕಂಡವರು ಡಾಕ್ಟರ್ ನೀರಜ್ ಪಾಟೀಲ್ ಅವರು. ಅವ್ರು ಇವತ್ತು ಬಂದು ಸಭೆ ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಅವರು ಇವತ್ತು ಪ್ರಧಾನಮಂತ್ರಿಯವರ ಮಾತುಕತೆಗೆ ಅವರಿಗೆ ಸಂದರ್ಶನದ ಸಮಯ ಫಿಕ್ಸ್ ಆಗಿರುವುದರಿಂದ ಅವರ ಆಪ್ತ ಕಾರ್ಯದರ್ಶಿಗಳ ಕೂಡಲೇ ಸಂಜೆ ಅವರಿಗೆ ಫೋನ್ ಮಾಡೋದ್ರಿಂದ ಅವರು ರಾತ್ರಿಯಲ್ಲೇ ದೆಹಲಿಗೆ ದೌಡಾಯಿಸುವುದರಿಂದ ಬಹುಶಃ ಬರಲಿಕ್ಕೆ ಆಗಲಿಲ್ಲ. ಇಲ್ಲಿಂದ ಎಲ್ಲ ಖಂಡಿತ ಒಂದು ಸಭೆ ಉದ್ಘಾಟನೆಯ ಮಾಡ್ತಾ ಇತ್ತು. ಆ ನೀರಜ್ ಪಾಟೀಲ್ ಕರ್ಕೊಂಡ್ಬರೋಕ್ಕೆ ನನ್ನ ಯತೀಶ ಕಾರಣ. ಪಕ್ಕದಲ್ಲಿ ಕೂತಿರ್ತಕ್ಕಂಥ ಯತೀಶ್ ಮತ್ತು ಅವರ ಕುರಿತ ಬೆಳಿಗ್ಗೆ ಜೋಡಿಸಬೇಕು. ಬಹಳ ಹತ್ತಿರದ ಸ್ನೇಹಿತರಾಗಿದ್ದಾರೆ ನೀರಜ್ ಪಾಟೀಲ್ ಮತ್ತು ಯತೀಶ್ ಅವರು. ಅನಿವಾರ್ಯ ಕಾರಣದಿಂದ ನೀರಜ್ ಪಾಟೀಲ್ ಬರಲಿಲ್ಲ ಅಂತಕ್ಕಂಥ ವಿಚಾರವನ್ನು ಸಂದರ್ಭದಲ್ಲಿ ಹೇಳ್ತಾರೆ. ಬಹುಶಃ ಗಣೇಶ್ ಪ್ರಸಾದ್ ಅವರು ಮತ್ತು ನಮ್ಮ ಮುತ್ತರಾಜು ಶಿವರಾಜ್ ಅವರಿಗೆಲ್ಲ ಗೊತ್ತಿದೆ. ಮುಖ್ಯಮಂತ್ರಿ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಪ್ರವಾಸ ನಡೀತಾ ಇದೆ. ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಪ್ರವಾಸಗಳು ಮುಖ್ಯಮಂತ್ರಿಗಳ ಪ್ರವಾಸ ಇರೋದ್ರಿಂದ ಬಹುಶಃ ಅವರೆಲ್ಲ ನಮ್ಮ ಗಣೇಶ್ ಪ್ರಸಾದ್ ಅವರು ಗುಡ್ರಿಪೇಟೆ ಶಾಸಕರಾಗಿದ್ದಾರೆ. ಮುತ್ತರಾಜ್ ಅವರು DCP ಮೈಸೂರು ಆಗಿದ್ದಾರೆ. ಶಿವರಾಜ್ ಅವರು ಅಪರ ಜಿಲ್ಲಾಧಿಕಾರಿ ಆಗಿದ್ದಾರೆ ಮೈಸೂರು. ಇವರೆಲ್ಲ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪ್ರವಾಸದಲ್ಲಿ ಇರಬೇಕಾದ್ರಿಂದ ಬಹುಶಃ ಇವತ್ತು ಇಲ್ಲಿ ಬರಲಿಕ್ಕಾಗಿಲ್ಲ. ಅವರೆಲ್ಲ ಕರ್ತವ್ಯದಲ್ಲಿದ್ದಾರೆ. ಅವ್ರ ಕರ್ತವ್ಯ ದೇವರು ಅಂದ್ಕೊಂಡು ಅವರು ಕರ್ತವ್ಯದಲ್ಲಿದ್ದಾರೆ. ಮುತ್ತರಾಜು ಇಲ್ಲಿ ಶ್ರೀಮಠಕ್ಕೆ ಮಠಕ್ಕೆ ಬರ್ತಾರೆ. ಇನ್ನೊಂದು ಅರ್ಧ ತಾಸಿನಲ್ಲಿ ಮುತ್ತರಾಜು ಶ್ರೀಮಠಕ್ಕೆ ಬರ್ತಾರೆ. ಕಾರಣ ಏನಪ್ಪ ಅಂದರೆ ಅವ್ರು ಒಳ್ಳೆಯ ಕುಟುಂಬದ ವಿದ್ಯಾರ್ಥಿಗಳು. ಅವ್ರಿಗೊಂದು ಜೋರು ಚಪ್ಪಾಳೆ ಮೇಲೆ ಅವ್ರು DCP ಆಗಿ ಮೈಸೂರು ಕೆಲಸ ಮಾಡ್ತಾರೆ. ಅವರು ಕೂಡ ಒಂದು ಅರ್ಧ ಗಂಟೆ ತಾಸು ಮೇಲೆ ಬಂದು ಗಂಗೆ ದರ್ಶನ ಮಾಡ್ತಾರೆ ಅಂತೇಳಿ ಅವ್ರಿಗಾಗಲೇ ಫೋನ್ ಕರೆಯನ್ನು ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ಅವರು ನಮ್ಮ ಪತ್ರಿಕೆಯಲ್ಲಿ ಹೆಸರೇ ಆಗಿಲ್ಲ, ನಮ್ಮ ಪತ್ರಿಕೆಯಲ್ಲಿ ಹೆಸರೇ ಇಲ್ಲ. ಆದರೂ ಕರ್ನಾಟಕ ಸರ್ಕಾರದ ಮುಜರಾಯಿ ಸಚಿವರು 20 ನಿಮಿಷದಲ್ಲಿ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈ ಕ್ಷೇತ್ರಕ್ಕೆ ಬಂದು ಗಂಗೆ ದರ್ಶನವನ್ನು ಈಗಾಗಲೇ ಮುರುಘರ ಕ್ಷೇತ್ರದಲ್ಲಿದ್ದಾರೆ. ಮುರುಘರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಲ್ಲಿ ಪೂಜೆಯನ್ನು ಮುಗಿಸಿ ಈಗಾಗಲೇ ತೋಪಿನ ಮಠಕ್ಕೆ ಬರುವವರಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಮ್ಮೆಲ್ಲರಿಗೂ ಗಮನಕ್ಕೆ ತರ್ತಾ ಬಹುಶಃ ಕಾಲದ ಸಮಯ ಆಗಿದೆ. ನಿಮಗೆಲ್ಲ ಗೊತ್ತಿದೆ, ಹೊಟ್ಟೆ ಹಸು ಆಗ್ತಾ ಇದೆ ಅಂತ. ಈ ಹೊಟ್ಟೆ ಹೊಸಬೇಕು ಅಂತಂದ್ರೆ ಇಂತಹ ಪುಣ್ಯ ಸ್ಮರಣೆ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗಬೇಕು. ಭಾಗಿಯಾದಾಗ ಮಾತ್ರ ನಮಗೆ ಮಸ್ತಕದ ಊಟ ಸಿಗಲಿಕ್ಕೆ ಸಾಧ್ಯ. ಆದರೆ ಹೊಟ್ಟೆಗೆ ಊಟ ಪ್ರತಿನಿತ್ಯ ಎಲ್ಲರೂ ಸಹ ಸಿಗಂತದ್ದು. ನಿಮ್ಮೆಲ್ಲರೂ ಸಹ ಪುಷ್ಕಳವಾದಂಥ ಪ್ರಸಾದ ಮೇಲ್ಗಡೆ ನಮ್ಮ ನೂತನ ಸಮಿತಿ ಅಧ್ಯಕ್ಷರು ಈಗಾಗಲೇ ನಟರಾಜಪ್ಪವರು ಮತ್ತು ಅವರೆಲ್ಲ ಸಂಘಟನೆಗಳು ಬಹಳಷ್ಟು ಎಲ್ಲ ಗೊತ್ತಿರ್ತಕ್ಕಂಥದ್ದು. ನಾವೇ ಹೊಸದಾಗಿ ಪರಿಚಯ ಮಾಡತಕ್ಕಂಥದ್ದು ಏನಿಲ್ಲ. ಇದಕ್ಕೊಂದು ಸಣ್ಣ ನಿದರ್ಶನ ಗಮನಕ್ಕೆ ತರ್ತೀವಿ. ಹೆಣ್ಣು ಮಕ್ಕಳು ಗದ್ದಲ ಮಾಡ್ತಿದ್ರೆ ಯಾಕೆ? ಹೊರಗೆ ತಂದೆ ಮನೆ ಆದರೆ ಸೋಸದೆ ಊಟ ಯಾವ ತಾಯಿಯ ಮನೆ ಅಂತಕ್ಕಂಥ ವಿಚಾರಗಳ ಈ ಸಂದರ್ಭದಲ್ಲಿ ಇವೆಲ್ಲರ ಗಮನಕ್ಕೆ ತರ್ಕ ಇಲ್ಲಿ ಮಹಾ ತಪಸ್ಸುಗಳ ಜಾಗ ಇದೆ. ನಾನು ಹೇಳಿದ ಹಲವು ಮಾತಿನ ನೀರಿನಿಂದ ಪಾದದ ನಿತ್ಯ ನೆರವೇರಿಸುವ ಕ್ಷೇತ್ರ ಜಲವೇ ಪಾವನಕ್ಕಿಂತ ಸುಲಭ ಶ್ರೀ ಪವಾಡ ಸದೃಶಿರ್ತಕ್ಕಂಥ ಎಲ್ಲ ಸ್ಥಳದಲ್ಲೂ ಸುಧಾ ಒಂದು ದೊಡ್ಡ ಪವಿತ್ರವಾದಂಥ ಕ್ಷೇತ್ರಗಳು. ನಂಜುಸ್ವಾಮಿ ಹೇಳ್ತಾರೆ ಎಂಥ ಪವಾಡ ಈ ಕ್ಷೇತ್ರದಲ್ಲಿ ಇದೆ ಅಂತಕ್ಕಂಥ ನಮ್ಮ ಚಿತ್ರಸ್ವಾಮಿಗಳು ಹೇಳ್ತಾ ಇದ್ದಾರೆ. ಮಹಾಶಕ್ತಿಗಳು ಸೇರಿದೆ ಅಂತ. ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು, ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ತುಂಬ ಹೆಸರು ಮಾಡಿದಂಥ ಕರ್ನಾಟಕದ ಒಬ್ಬ ದೊಡ್ಡ ಮಹಾಸ್ವಾಮೀಜಿ. ಆ ಸ್ವಾಮಿಗಳು ನಮ್ಮ ಷಡಕ್ಷ ಸ್ವಾಮಿಗಳು ದರ್ಶನ ಮಾಡಿದ್ದಾರೆ. ಎಂಥ ವಿಫಲ ಎಂಥ ಸಂತೋಷ. ಧಾರವಾಡ ಸ್ವಾಮಿಗಳು ಸೋಸನೆ ತಗೊಂಡು ಷಡಕ್ಷ ಸ್ವಾಮಿ ನೋಡಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಈ ಷಡಕ್ಷರ ಸ್ವಾಮಿಗಳು ಬಾಗಿಲ ಮುಂದೆ ಮಲಗಿರ್ತಾರಂತ. ಇಷ್ಟೊಂದು ವಿಶೇಷ. ಯಾವ ಟೆಲಿಫೋನ್ ಇಲ್ಲ, ಯಾವ ಮೊಬೈಲ್ ಇಲ್ಲ, ಯಾವ ಸುದ್ದಿಗಳಿಲ್ಲ, ಯಾವ ಪತ್ರ ಇಲ್ಲ.
ಷಡಕ್ಷರ ಶಿವಗಳು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು ಈ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಪಡೆದಂಥ ಮಹಾತಪಸ್ವಿ. ಆ ಮಹಾತಪಸ್ವಿ ಷಡಕ್ಷರ ಶಿವಗಳು ಮಹಾತಪಸ್ವಿ ನೋಡಲಿಕ್ಕೋಸ್ಕರ ಅವ್ರು ಬರ್ತಾರೆ. ಅವ್ರನ್ನ ಬರೋದ್ರ ನೋಡಿ ಇವರು ತಮ್ಮ ಸಿಕ್ಸ್ ಸೆನ್ಸ್, ತಮ್ಮ ಅಂತರ್ಮುಖ್ಯವಾದ ಲಿಂಗ ಮೂಲದಲ್ಲಿ ಅವರಿಗೆ ಗೊತ್ತಾಗಿ ಷಡಕ್ಷರ ಶಿವಗಳು ಮಠದ ಬಾಗಿಲನ್ನು ಬರೆಯುತ್ತಾರೆ, ಅವ್ರನ್ನ ಕಾಯ್ದುಕೊಳ್ತಾರೆ. ಆಗ ಧಾರವಾಡ ಮೃತ್ಯುಂಜಯ ಸ್ವಾಮಿಗೆ ಆಶ್ಚರ್ಯ ಆಗ್ತದೆ, ಎಂತ ಮಹಾತಪಸ್ವಿ ಅಂತ ಹೇಳೋದು. ನಾವು ಇವ್ರು ನೋಡ್ಲಿಕ್ಕೆ ಬರಬೇಕು ಅಂತ ಬಂದರೆ ಇವ್ರು ನಾನು ಬರೋದು ಗೊತ್ತಾಗಿ ಇವನೇ ನನ್ನ ದರ್ಶನ ಮಾಡಿ ಬರೆಗಿದ್ದಾರಲ್ಲಪ್ಪ, ಶಾಸ್ತ್ರಾಂಗ ನಮಸ್ಕಾರ ಹಾಕಿ ನಮ್ಮ ಷಡಕ್ಷರ ಶಿವಗಳು ಬರೆಯುತ್ತಾರೆ. ಇದು ದೊಡ್ಡ ಪವಾಡ. ಒಬ್ಬ ದೊಡ್ಡ ಮಹಾ ಸನ್ಯಾಸಿ, ಅದಕ್ಕೆ ನಾವು ಅದರಲ್ಲಿ ಕಾಣಿಸೋದು ವೈರಾಗ್ಯ ವೀರು, ವಿಶ್ವಗುರು, ಸುಜ್ಞಾನರು. ಈ ಪದವಿ ಇದೆಯಲ್ಲ ಎಲ್ಲರೂ ಸಿಗೋದಿಲ್ಲ. ಈ ಪದವಿಗಳು ಬ್ರಹ್ಮ ಪದವಿಯ ಒಳ್ಳೆಯ, ವಿಷ್ಣು ಪದವಿಯ ಒಳ್ಳೆಯ, ಮತ್ಯಾವ ಪದವಿಯ ಒಳ್ಳೆಯ, ಭಕ್ತಿ ಪದವಿಯನ್ನು ಕಳುಹಿಸುವುದರ ಮನೆಯಲ್ಲಿ ಬಸವಣ್ಣವರು ಹೇಳ್ತಾರೆ. ಬಿಡಿ, ಯಾವ ಸುದ್ದ ಶಾಶ್ವತವಲ್ಲ ಅಮ್ಮ. ಆ ಭಕ್ತಿ ಪದವಿ ಇದೆಯಲ್ಲ, ಯಾಕೆ ನಾವು ನೀವೆಲ್ಲ ಕೂತಿದ್ದೀವಿ? ಭಕ್ತಿಗೋಸ್ಕರ ಕೂತಿದ್ದೀವಿ, ಧರ್ಮಕ್ಕೋಸ್ಕರ ಕೂತಿದ್ದೀವಿ. ಯಾಕೆಂತಂದ್ರೆ ಈ ಭಕ್ತಿ ಮತ್ತು ಪ್ರಧಾನ ಧರ್ಮ ಪ್ರಧಾನ ಇದೆಯಲ್ಲ, ಇದು ಸಮಾಜದಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂತ ಒಬ್ಬ ಮಹಾತಪಸ್ವಿ ಷಡಕ್ಷರ ಶಿವಗಳು ಅವರ ಒಂದು ಗದ್ಗೆ ದರ್ಶನ ನಾವೆಲ್ಲ ಮಾಡ್ತಾ ಇದ್ದೀವಿಲ್ಲ, ನಾವೇ ಪುಣ್ಯಜೀವಿಗಳು. ಹೌದಲ್ಲ? ಪುಣ್ಯಜೀವಿಗಳು ಹೌದಲ್ಲ? ನೀವಲ್ಲ, ನಾವೆಲ್ಲ ಪುಣ್ಯಜೀವಿಗಳು. ಹಾಗೆ ನಮ್ಮ ವಿರೂಪಾಕ್ಷ ಮಹಾಸ್ವಾಮಿ ಅವರೊಂದು ಪವಾಡ. 40 ವರ್ಷಗಳ ಕಾಲ ಮಠದಿಂದ ಆಚೆಗೆ ಹೋಗಿಲ್ಲ ನೋಡಿ. ಈಗ ಮುಂದೆ ಒಬ್ಬ ಸ್ವಾಮೀಜಿ 40 ವರ್ಷಗಳ ಕಾಲ ಮಠದ ಕಾಂಪೌಂಡಲ್ಲಿ ದಾಖಲೆ ಮಠದೊಳಗಡೆ ಇದ್ದು ಗದ್ದಿಗೆಯವರ ಪೂಜೆ ದರ್ಶನ ಮಾಡಿಕೊಂಡು ಎಲ್ಲ ಭಕ್ತ ಮಹಾಶಯರನ್ನು ಮಠಕ್ಕೆ ಕರೆಸ್ಕೊಂಡು ಸಹಕಾರವನ್ನು ತಗೊಂಡು ಮಠವನ್ನು ಬಳಸ್ತಕ್ಕಂಥದ್ದು, ಮಠದ ಸೇವೆಯನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಷ್ಟು ಒಂದು ವೈರಾಗ್ಯದ ಗುಣ, ಎಷ್ಟು ತ್ಯಾಗದ ಗುಣ. ಇದು ಬಹಳ ಬೆರಳಿಕೆ ಸ್ವಾಮೀಜಿಯಲ್ಲಿ ಕಾಣಲಿಕ್ಕೆ ಸಾಧ್ಯ. ನಿಮ್ಗೆ ಗೊತ್ತಿದೆ ಇವತ್ತೆಲ್ಲ ಸಮಾಜ ಹೇಗೆ ನಡೀತಾ ಇದೆ, ವಿಜ್ಞಾನ ಹೇಗೆ ನಡೀತಾ ಇದೆ. ವಿಜ್ಞಾನ ಮನುಷ್ಯ ಆಕಾಶದ ಮೇಲೆ ಹೋಗಿ ಓಡಾಡಷ್ಟೊಂದು ವಿಜ್ಞಾನ ಬೆಳೆದಿದೆ. ಸಮುದ್ರದ ತಳಪುಸದ ಹಿಡಿದು ಏನೆಲ್ಲ ಮನುಷ್ಯ ಅನ್ವೇಷಣೆ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಮಾಡಿದಂಥ ಮನುಷ್ಯ ಇವತ್ತು ಸಮಾಜದ ಮೇಲೆ ನೆಮ್ಮದಿ ಶಾಂತಿಯಿಂದ ಬದುಕೋದು ಬಹಳ ಕಷ್ಟ ಆಗಿದೆ. ಇವತ್ತು ನೆಮ್ಮದಿ ಶಾಂತಿಯಿಂದ ಬದುಕಬೇಕಾದ್ರೆ ಏನು ಬೇಕಪ್ಪ ಅಂತಂದರೆ ನಾವು ಬೇಕಾಗಿರ್ತಕ್ಕಂಥ ಧರ್ಮ ಸಂದೇಶಗಳು. ಮಂಡ್ಯ ಮಾಸದೊಡೆ ಮಹಾಮಜ್ಜನವು ಮಾಡುವುದು, ವಸ್ತ್ರ ಮಾಸಿಗಡೆ ಮಡಿವಾಳನಿಗೆ ಇಕ್ಕುವುದು, ಎಲ್ಲ ಮನ ಮಾಸಿದ ಶರಣ ಅನುಭವಕ್ಕೆ ಅಳವಡಿಸುವುದು. ನೋಡಿ ನಮ್ಮ ನಟರಾಜಪ್ಪರು ಎಂತ ಪದ್ಯ ಪಳ 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 ಪಳ. ವಸ್ತ್ರ ಮಾಸಿಗಡೆ ಮಡಿವಾಳನಿಗೆ ಇಕ್ಕುವುದು, ಮೈ ಮೇಲೆ ಹಾಕಿರೋ ಬಟ್ಟೆ ಕೊಳೆಯಾದ್ರೆ ಏನು ಮಾಡ್ತೀವಿ? ಊರು ಹಾಕ್ಸ್ಬೇಕು, ಒಗ್ಸಿ ಡ್ರೈ ಕ್ಲೀನ್ ಮಾಡಿ ಒಂದಷ್ಟೆಲ್ಲ ಐರನ್ ಮಾಡಿ ಮನಸ್ಸನ್ನು ತೊಳಿಬೇಕಾದ್ರೆ ಯಾವ ಸೋಂಕು ಶಾಂತಿ ಸಿಗೋದಿಲ್ಲ. ಕೆಟ್ಟೋಗಿರೋ ಮನಸ್ಸನ್ನು ತೊಳಿಬೇಕು ಅಂತಂದರೆ ಇಂಥ ಒಂದು ಧರ್ಮ ಸಂದೇಶವನ್ನು ಕೇಳಬೇಕು, ಧರ್ಮದ ವಿಚಾರಗಳನ್ನು ಕೇಳಬೇಕು, ಸಂತರ ವಿಚಾರಗಳನ್ನು ಕೇಳಬೇಕು. ಸಂತರ ಧರ್ಮದ ವಿಚಾರ ಕೇಳಿದಾಗ ನಮ್ಮ ಮನಸ್ಸನ್ನು ಕೊಳೆಯನ್ನು ತೆಗಲಿಕ್ಕೆ ಸಾಧ್ಯ. ಹಾಗಾಗಿ ಮಠ ಮನೆಗಳ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಮಕ್ಕಳನ್ನು ಕರ್ಕೊಂಡು, ಹೌದೈತಿ ಸುಮ್ಮಮ್ಮ ನೀವೆಲ್ಲ ಕಡೆ ಹೇಳ್ಬೇಕು, ನೀವು ಮಕ್ಕಳನ್ನೇ ಕರ್ಕೊಂಡ್ಬರ್ಬೇಕು. ಮಕ್ಕಳನ್ನು ಕರ್ಕೊಂಡು ಮಠ ಅಂದ್ರೇನು, ಸ್ವಾಮೀಜಿ ಅಂದ್ರೇನು, ಆಚಾರ ಅಂದ್ರೇನು, ವಿಚಾರ ಅಂದ್ರೇನು ಅಂತಕ್ಕಂಥ ವಿಚಾರವನ್ನು ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಬೇಕು. ಏನು ಮಾಡಬೇಕು? ಮಕ್ಕಳಿಗೆ ಪರಿಚಯ ಮಾಡಿಕೊಂಡಾಗ ಧರ್ಮವನ್ನು ಉಳಿಸ್ಲಿಕ್ಕೆ ಸಾಧ್ಯ, ಧರ್ಮವನ್ನು ಬೆಳೆಸ್ಲಿಕ್ಕೆ ಸಾಧ್ಯ. ನೀವಷ್ಟೇ ಧರ್ಮ ಪರಿಪಾಲನೆ ಮಾಡಿ ಮಠಕ್ಕೆ ನಡ್ಕೊಂಡು ಮಕ್ಕಳಿಗೆ ಅದು ಕಲಿಸ್ತಿಲ್ಲ ಅಂತಂದರೆ ಸಂಸ್ಕಾರವನ್ನು ಬಿತ್ತಲಿಕ್ಕೆ ಆಗೋದಿಲ್ಲ, ಸಂಸ್ಕಾರವನ್ನು ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಯಾವುದೇ ಕಾರ್ಯಕ್ರಮ, ಮಠಗಳ ಕಾರ್ಯಕ್ರಮಕ್ಕೆ ಓದಿಸುತ್ತಾ ನೀವು ಮಕ್ಕಳನ್ನು ಖಂಡಿತವಾಗಿ ಧಾರ್ಮಿಕ